ಮಾವ ಬತ್ತಾಲಿ ನನ್ 2ನೇ ಗಂಡ ನೀನ್ ಯಾವ ತಗೊಂಡ್ ಬರ್ಬೇಡ ಮಧ್ಯ ಭಾಷೆನೂ ತಪ್ಪಾಗ್ದಂಗ್ ಮಾತಾಡ್ತಾರಲ್ಲ ಅದು ಕನ್ನಡದ ಗೊತ್ತು. ಅಲ್ಲಿ ಹೆಂಗ್ ನಡೀತಾನ ಒಳ್ಳೆ First love is breakup. You first love is breakup. ಮಿಕ್ಸಿ ರಿಪೇರಿ ಮಾಡೋದು. ಜಾಕಂಗ್ ಬೈತಾ ಇದೀಯ ನಾನು ಪರೀಕ್ಷೆ ಗೊತ್ತಿಲ್ಲ ಈ ಲೋಪರ್ಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಂತ ಲುಕ್ ಯಾಕಮ್ಮನ್ ಕೊಡ್ತಿದ್ಯಾ? ನಿಮ್ದು ಹೊಟ್ಟೆನಲ್ಲಿ ಒಳ್ಳೆ ಜೀವನ ತರ ಉಟ್ಬಿಟ್ಟೆ ನೀನು. ಚಾಮುಂಡಿ ಲುಕ್ ಕೊಡಂಗೆ ಕೊಡ್ತಿದ್ಯಲ್ಲ. ಏನಾಯ್ತು ಹೇಳಮ್ಮ? ಸರಿ ನೀವು ಇಬ್ರು ಏನ್ ಜಗಳ ಆಯ್ತು ಹೇಳಮ್ಮ. ನಾನು ನ್ಯಾಯ ಪಂಚಾಯತಿ ಮಾಡಿ ಇಸ್ಕೋದ ಕಿತ್ತೋದ್ ನನ್ ಮಗ. ಇನ್ನು 400 ರೂಪಾಯಿ ಏನ್ ಮಾಡ್ದಿಲ್ಲ? ದಡಿಯ ಕೈ ದಡಿಯ ಕೊಟ್ರ ಹಂಗೆ ಸೇರ್ಸಿ ಸದ್ರೆಗೆ ಅಳ್ಸೋಡ್ಬೇಕು ಕಾಲ್ಗೆ ಇಲ್ಲ. ಒಬ್ಬ ಅಮ್ಮ ಇಲ್ಲಿ ನೋಡುವ ಕಾಮಿಡಿ ಮಾಡ್ತಾ ಅಣ್ಣ ಬಸ್ 1 ಲಕ್ಷ ಪ್ಯಾನ್ಸ್ ಅವ್ರಿಗೆ ಎಲ್ಲಾ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್. ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್. ನೀವು ನಿಮ್ಮ ಅಮ್ಮಂಗೆ ಈ ತರ ಮಾಡಿದೀರಾ ಅಂದ್ರೆ 500 ರೂಪಾಯಿ ಕೊಟ್ಟಿರ್ತಾರೆ ಏನಾರು ತಗೋಬ ಅಂತ, ಅದ್ರಲ್ಲಿ ಒಂದು 200 ರೂಪಾಯಿ 300 ರೂಪಾಯಿ ತಂದ್ಬಿಟ್ಟು ಇನ್ನು 200 ರೂಪಾಯಿ ನುಂಗ್ಕೊಬಿಡೋದು. ಇಂಥ ಕೆಲಸ ಈ ಮದುವೆನೆ ಮಾಡಿರೋದು ನಮ್ಮ ಮಟ್ಲಿ. ನಾನೆಲ್ಲ ಹಂಗ್ ಮಾಡಲ್ಲಪ್ಪ. ನೀನ್ ಯಾವ ತಗೊಂಡ್ ಬರ್ಬೇಡ ಮಧ್ಯ ಏನಾಯ್ತು ಗುರು ಇವಾಗ? ಏನು ನಿಮ್ ಅಣ್ಣ ನಾವು ಮಾತಾಡ್ತೀವಿ ನಿಮ್ ಮಧ್ಯದಲ್ಲಿ ಯಾತಕ್ ಬಂದೆ? ಫೋನ್ ಅದೇ ಕೆಲಸ, ನಿನ್ಗ ಬೇರೆ ಕೆಲಸ ಇಲ್ವಾ? ನಿಮ್ಗೆ ಕುಡಿಯೋದೇ ಕೆಲ್ಸವಾ? ಈಗ ಕುಡ್ದಿದನಾ? ನಾರ್ಮಲ್ ಆಗಿದ್ಯಾ ಗೈಸ್? ನಮ್ಮ ಅಣ್ಣ ಮಾಡಿರೋ ರೀಲ್ಸ್ ನಮ್ಮ ಅಮ್ಮಂಗ್ ತೋರಿಸ್ತಾವ ಇವಾಗ. ಅಯ್ಯೋ ಖುಷಿ ನೋಡಪ್ಪ, ಒಂದು ರೀಲ್ಸ್ ನೋಡಿ ಹೆಂಗ್ ಮಾಡಿದನ ಗೈಸ್. ನಾನಿವಾಗ ನಮ್ಮ ಜಿಟಿ ಹೋಯ್ತವನಿ. ಯಾವ ಹಂಗೆಲ್ಲ ಕೂಕಬಾರ್ದು. ಯಾವ ಬಾಸ ಮತ್ತೆ ಇರು ಪಕ್ಕದ ಕೈಲಿ ಕಾಸು ಇಸ್ಕೋಬೇಕು ಗೈಸ್. ಅಪ್ಪ ಜನ ಕುಡ್ದಿಲ್ಲ ಅಂದ್ರೆ ವಿಡಿಯೋ ಮಾಡಕ್ಕೆ ನಾಟ್ ಮನ್ಸು ಒಪ್ಪಲ್ಲ. ಭಾವನಾತ್ಮಕವಾದ ಜೀವಿ ನಾನು ಗೈಸ್. ಈ ಹುಡುಗರು ನಾನು ಎಷ್ಟು ಜನರು ಪ್ರೀತಿ ಸಂಪಾದನೆ ಮಾಡೋದು ನೋಡ್ರಿ. ನಾನು ಅಲ್ಲಿಂದ ಬತ್ತಿದ್ರೆ ನಾನು ಹಿಂದೆನೆ ಓಡ್ ಬಂದವ್ರು ಇವ್ರು ಕೆಳಗಡೆಯಿಂದ ಅಲ್ಲಿಂದ. ಇಲ್ಲಿ ನೋಡ್ರಿ ಇವ್ರು ಇಬ್ರು ಬೈಕಲ್ಲಿ ಎತ್ತಾಕ ಬಂದ್ರು. ಏನ್ರ ಎಲ್ಲ ಚೆನ್ನಾಗಿದ್ದೀರಾ? ಹಾ ಸಕ್ಕತ್ತಾಗಿದೆ ಕಣ್ರ. ನಿಂಗೆ ಏನ್ ನಿಂಗೆ ಸಮಾಚಾರ? ಅಯ್ಯೋ ಗೈಸ್, ನಮ್ಮ ಶಶಿಕಲಾ ಅವರ ತಾಯಿ ಗೈಸ್. ನನ್ ಚಿಕ್ಕ ಅಭಿಮಾನಿಗಳು ಎಷ್ಟು ಜನ ಬಂದವ್ರು ನೋಡ್ರಿ. ಅಯ್ಯೋ ನನ್ನ ಮಕ್ಳೇ ಕರ್ಗಿ ಒಳದೋದ್ರಲ್ಲ ನೀವು. ನಮ್ಮಿನ್ ಕರ್ಗಿ ಅಂದ್ರಲ್ಲ. ಕರ್ಗಿ ನಿಮ್ ಕರ್ಗಿ ಅಂತ ನೋಡಲಿ. ಫ್ರಿಜ್ ಅಲ್ಲಿ ಏನೇನ್ ಇಟ್ಟಿದ್ದೀರಿ? ತಿಂಡಿ ಇಟ್ಟಿದ್ರೆ ಹೆಂಗೆ? ಅಯ್ಯೋ ಇಂಡಿಯಾದಲ್ಲಿ ಮಾತ್ರ ಗೈಸ್ ಇವೆಲ್ಲ ನೋಡೋದ್ ನೀವು. ತಿಂಡಿ ಪಂಡಿ ಮಡಿಕಂದ್ರೆ ಹತ್ತು ದೇಶಗಳಲ್ಲಿ ಇವ್ರು ಕಾಳು ಉಲ್ಸ್ಕೋಬಾರ್ದು ಅಂತ ಮಡಿಕತ್ತಾರೆ. ಕ್ರಿಕೆಟ್ ಆಡವಾ? ನಾವ್ 3 ಜನ ನೋಡಮ್ಮ. ಭಾಗ್ಯಮ್ಮ ಫ್ರೆಂಡ್ ಏನಾಡಮ್ಮ? ಏನ ಹೇಳಲ್ಲ? ಕ್ರಿಕೆಟ್ ಅಲ್ಲ ಅದು, ಕ್ರಿಕೆಟ್. ಕ್ರಿಕೆಟ್ ಅಯ್ಯೋ ಇಲ್ಲಿ ನೋಡಿ ಎಷ್ಟು ಜನ ಕೂತಿದಾರೆ. ನೀನ್ ನೋಡಕ್ಕೆ ಹೆಂಗ ಬಂದಿರೋದು ಗೈಸ್? ಇದೇ ನಮ್ಮ ಅಜ್ಜಿ ಮನೆ. ಓ ಮಾವ ಏನ್ ಸಮಾಚಾರ? ಎಷ್ಟ್ ಲೀಟರ್ ಕಲ್ತಿದ್ದು ಗೈಸ್? ಹಸಿ ಅಲ್ಲಿ ನೋಡ್ರಿ ಹೆಂಗದೆ ಅಂತ ಗೈಸ್. 6-7 ಲೀಟರ್ ಕೊಡುತ್ತೆ ಗೈಸ್. ಟಾಟಾ ಬಾಯ್ 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 ತಾತ ಬಾಯ್. ಅವ ಗೈಸ್ ಹಟ್ಟಿಗೆ ಬಂದೆ. ನನ್ನ ಮಗಳು ನಿಂಗೆ ಯಾರು ಇಷ್ಟ ಚಿನ್ನು? ಯಾಕಿಷ್ಟ ನಾನು? ಚಿನಿ ಅಲ್ಲಿ ನೋಡಿ ಎಷ್ಟೊಂದು ಡಬ್ಬ ನನ್ನ ಮಕ್ಳು ಕೂತವ್ರೆ. ಹಾಯ್ ಡಬ್ಬ ನನ್ನ ಮಕ್ಳನು. ಹಾಯ್ ಡಬ್ಬ ನನ್ನ ಮಕ್ಳನು. ಹಾಯ್ ಹಾಯ್ ಮಹೇಂದ್ರನು. ಮಹೇಂದ್ರೊಳಗೆ ಒಂದು ಆಯ್ ಹೇಳ್ಬಿಡು. ಇಲ್ಲಿ ನೋಡಿಲಿ ಹಳ್ಳಿ ನಿಂಗ ಒಂದು ಆಯ್ ಹೇಳ. ಹಳ್ಳಿ ನಿಂಗ ಆಯನು ಅಲ್ಬಿಡು ಅಲ್ಬಿಡು. ಹಳ್ಳಿ ನಿಂಗನೆ ಅಂದ್ರೆ ನಿಂಗೆ ಗೂಸು ಚಾಕ್ಲೇಟ್ ಎಲ್ಲ ಕೊಡ್ತೀನಿ. ಹಳ್ಳಿ ನಿಂಗ ಆಯನ ಮುಷ್ಟು ಇಜ್ಜಾರ ಬರ ಕಣ ಹೋಗು. ಸತೋಲೆ ಎಲ್ಲ ಇರೋದ್ ಬದ್ಲು ಇಂಥ ಜೀವನ ಬಾಳದ್ ಬದ್ಲು ನನ್ನ ಹೆಂಡ್ತಿ ನೀನ್ ಯಾಕಣ ನೋಡ್ತೀಯ? ಹಂಗೆಲ್ಲ ನೋಡಿದ್ರಣ ಕಣ್ಣೂರ್ ಹೆಂಡ್ತಿನ ನೋಡ್ಬಾರ್ದು ಕಣಣ. ಯಾರು ಅವನ? ಕರೀಂ ಸಾಬ್ರು ಅಂತ. ಸಾಯಂಕಾಲ ಆಡ್ಕೊಳ್ಳ ನನ್ನ ಮಗನೇ ಆಡ್ಕೊಳಕ್ ಆಗಲ್ಲ. ಏನ್ ಎಲ್ರು ಅಲ್ಲ ಮಣ್ಣಗ್ ಆಡ್ಕೊಳಕ್ ಆಗಲ್ಲ ನಿನ್ ಕೈಯಲ್ಲಿ. ಅವ್ನ ಹೇರ್ ಸ್ಟೈಲ್ ನೋಡೇ ಫಿದಾ
ಒಂದೇ ಮಾತ್ರ ಒಣ್ಣ ಪೆಚ್ಚ ಊಟ ಕಳಿಸು ಪಾಪ ಪಂಚವಿಯ ಕಟ್ ಆಯ್ತು ಅಣ್ಣ ಬೈಯಣ ಸಿ ಮುದಲಿಗೆ ಸಮೀರ ಸುಮರಪ್ಪ ಮೇಲೆ ಎಲ್ಲ ತಗೊಂಡಿದ್ದೇವೆ. ಅದೆಂತ ಮುದ್ದಿಲ್ಲ ಅವಾಗಲೇ ಬಂದೆ ನಮ್ ನೆನಪಿ ಮಾತಾಡ್ಸ್ಲಾ ದಪ್ತಲೆ ದಪ್ತಲೆ ನಾಯಿ ನಾಯಿ ಇನ್ನೊಸಿ ಜೋರಾಗಿ ಉಗ್ಳು ಸಹಿತ ಹೋಗಿ ನಾಯಿ ಮದುವೆ ಅಂತ ಬೈ ಹೋಗಿ 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 ಬಾವ ಬತ್ತಾಲಿ ನನ್ 2ನೇ ಗಂಡ ಬ್ರಾ ಬ್ರಾ ನಿಮ್ ಎತ್ತುತ್ತೀನಿ ಬ್ರಾ ನಾನು ಏನ್ ಹಿಂಗೆ ಯಾರು ಹೇಳ್ತೀರಾ ನೀನು ಅಮ್ಮ ನಾ ಈಗ ಒಂದು ಕಾಂಪಿಟೇಷನ್ ಬಿಡ್ತೀನಿ ಗಂಡ ಬೈಲಿ ಗಂಡ ಇಬ್ರು ಫೈಟ್ ಬಿಳಿ ಯಾರು ಫಸ್ಟ್ ಕೆಳಗ್ ಬೀಳ್ತಾರ ಅವ್ರು ಮುಗೀತು ನನ್ ಲೈಫ್ ಅಲ್ಲಿ ಮುಗೀತು ಯಾರು ಸ್ಟಡಿಯಾಗಿ ನಿಲ್ತಾರ ಅವ್ರೇ ನನ್ ಗಂಡ ಏನು ಸ್ಟಡಿ ಕಬಡ್ಡಿ ಇಬ್ರು ಯಾರು ಕೆಳಗಡೆ ಬೀಳ್ತಾರ ಅವ್ರ ಲೈಫ್ ಮುಗೀತು ನಾ ಇನ್ನವ್ರ ಹತ್ರ ಸೇರಲ್ಲ ಇಸ್ ದಪ್ಪಕ್ಕಿರೋ ನೆಂಗ್ಲ ಕಿಡಿಕಳಕಂತ ನಾನು ಯಾರ ಟೆಕ್ನಿಕಲ್ ಕಿಡಿಕಲ್ಲ ಟೆಕ್ನಿಕ್ ಯೂಸ್ ಮಾಡ್ಬೇಕು ಟೆಕ್ನಾಲಜಿ ನಾನೇನೇ ಬಿದ್ಬಿಡೋದಾಗೆ ಕಬಡ್ಡಿ ಆಡ್ಬಿಡೋದಾಗೆ ನಾಯಿ ಏನು ನಾಯಿ ಮದುವೆ ಏನ್ ಬಿಡೋದಕ್ಕೆ ಮರ್ಬಿಡೋ ಸರ್ ತಗೊಳ್ಳಲ್ಲ ಏನಕ್ಕೆ ಅಯ್ಯೋ ನನ್ನ ಇಡ್ತಿ ನನ್ನ ಇಡ್ತೆ ದೊಡ್ಡವರು ಅಂತ ಬಿಡ್ತಾರ ಈ ತರ ಫುಲ್ ಕ್ರೀಕ್ ಏನ ನಿಂದು ಯಾರು ಇಡ್ತೀನಿ ನೀನು ಹೇಳೆ ಯಾರು ಇಡ್ತಿ ಹೇಳಿ ನೀನು ಯಾರು ಇಡ್ತಿ ಹೇಳಿ ನೀನು ಅಂತ ಉಗಿದ್ಬಿಡು ಜ್ವರ ಹೋಗಿ ಸೂಪರ್ ಮ್ಯಾನ್ ಪಂಚ್ ಹೊಡಿತೀನಿ ನಿನ್ಗೆ ಇನ್ನಸಿ ಹೋಗಿ ದಬ್ತಲ್ಲೇ ಏನ್ ಬೇಕು ಏನು ಮಗ್ಳೆ ಡೈರಿ ಮಾ ಅಂದ್ರೆ ಡೈರಿ ಮಿಲ್ಕ್ ನನಗೆ ಇವನು ಗುಡ್ರಾನು ಗುಡ್ರಾ ನೋಡು ಗೈಸ್ ನೈಟ್ ಮೇವು ಮುದ್ದೆ ಚಿಕನ್ ಗೊಜ್ಜು ಸಾಂಬಾರ್ ಬಿಟ್ಟಿಲ್ಲ ಸಾಂಬಾರ್ ಬಿಡುತ್ತೆ ಸಾಂಬಾರು ಗೈಸ್ ಮುಂಚೆ ಎಲ್ಲ ಬಬ್ರು ಅನ್ನೋ ಫಿಲಮ್ದು ಈ ಡೈಲಾಗ್ ಬಂದಾಗ ಯಾಕಪ್ಪ ಹಿಂಗ ಹಾಕ ನಮ್ ಸಾಯಿಸಿ ಅಂತ ನಮ್ಮ ಅಪ್ಪಂಗ್ ನಾನು ಹೇಳ್ತಿದ್ದೆ ಇವಾಗ ನಾನೇ ಇಷ್ಟಪಟ್ಟು ಇದು ಹಾಕ ಪದೇ ನೋಡ್ತೀನಿ ಅಷ್ಟು ಮಾತು ರಾಜ್ಕುಮಾರ್ ಅವ್ರ ಉತ್ಸಾಹನೆ ನೋಡಪ್ಪ ಭಾಷಾ ಪ್ರಯೋಗ ಇದೆಯಲ್ಲ ಒಂದು ಭಾಷೆನೂ ತಪ್ಪಾಗ್ದಂಗೆ ಮಾತಾಡ್ತಾರಲ್ಲ ಅದು ಎಲ್ಲರಿಗೂ ಗೊತ್ತು ಅಪ್ಪ ಇದು ಅಮ್ಮ ಮದ್ವೆ ಆದ್ಮೇಲೆ ನೀನು ಅಮ್ಮ ಯಾವ್ಯಾವ ಫಿಲಮ್ ಹೋಗಿದ್ರಿ ನಿಮ್ಮ ಕಣಪ್ಪ ಶಬ್ದವೇದಿ ಸಿನಿಮಾ ಕರ್ಕೊ ಹೋಗಿದ್ದು ರಾಜ್ಕುಮಾರ್ ಅವ್ರು ಮರ್ಯಾದೆಯಿಂದ ಕಣಪ್ಪ ಕರ್ಕೊ ಹೋಗಿದ್ದು ಇಲ್ಲ ಅಮ್ಮ ಇರಮ್ಮ ಗೈಸ್ ನನ್ನ ಅಷ್ಟೇ ನಮ್ಮ ಅಪ್ಪ ಒಂದೇ ಫಿಲಮ್ ಕರ್ಕೊ ಹೋಗಿರೋದು ಅದು ನಾಗರಾವು ಅದು ವಿಷ್ಣುವರ್ಧನ್ ಅವ್ರು ಮಾಡೋರಲ್ಲ ಆ ನಾಗರಾವು ಅಲ್ಲ ರಮ್ಯ ಅವ್ರು ಮಾಡಿದ್ರು ನಾಗರಾವು ಪಾರ್ಟ್ 2 ಆ ಪಿಕ್ಚರ್ಗೆ ಕಣಪ್ಪ ನೀನ್ ತಗೋ ಕರ್ಕೋಗಿದ್ದ ಮೈಸೂರಲ್ಲಿ ಅದೇ ಫಸ್ಟ್ ಪಿಕ್ಚರ್ ನಮ್ಮ ಅಪ್ಪ ಜೊತೆ ಹೋಗಿದ್ದ ಪಿಕ್ಚರ್ ಚೆನ್ನಾಗಿ ಕೊಡ್ತಿದ್ದಲ್ಲ ಕಾರ್ಮೆಂಟ್ ಹೋಯ್ತಿದ್ರೆ ನಿಮ್ ಕಾರ್ಮೆಂಟ್ ಕಳಿಸ್ಬಿಟ್ಟು ಅದೊಂದು ಪಿಕ್ಚರ್ನ ಹಿಂಸ ಮಾಡ್ಕೊಂಡು ಅದಕ್ಕೆ ನೀನು ಅಮ್ಮ 2 ಸರಿ ಕರ್ಕೋಗಿರೋದು ಗೈಸ್ ನೆಕ್ಸ್ಟ್ Q&A ಮಾಡ್ತೀನಿ ಬಂದ್ಬಿಟ್ರೆ ಹೆಂಗೆ ಸ್ಪೀಕರ್ ಕೊಳ್ಳ ಕಟ್ಟೆ ಊಟ ಯಾವ್ದಾರ ಬರ್ಬೇಕಾದ್ರೆ ಬಸ್ಸು ಗೀಸು ಹೊಡ್ಕೊಂಡು ಹೋಗ್ಬೇಕು ನಾತ ಏನಾಗಿ ಬಿದ್ದಿರ್ಬೇಕು ಏನೋ ಪಾಂಡು ಇವೆಲ್ಲ ನಿನ್ನಲ್ಲಿ ಯಾಕೆ ನೀನ್ ಎದಕ್ ಬದುಕಿ ಸರಿ ನಂದು ಏನೇನೋ ಪರ್ಸನಲ್ ಕೆಲಸ ಎಲ್ಲ ಮುಗಿಸ್ಕೊಬ ಕೀಳ ಕೆಲಸ ಇದ್ದೆ ನಿಂಗ ಇಲ್ಲಿ ಮೇಲೋಗಿ ಡುಯೆಟ್ ಆಡ್ತೇನೆ ಮುಗಿಸ್ಕೊಬತ್ ಗೈಸ್ ಇವಾಗ ನಾನು ಮತ್ತೆ ನನ್ನ ಮಿಸ್ಸಸ್ ಜಿನ್ನಳ್ಳಿ ಕರ್ಕೊಬರಕ್ ಹೋಯ್ತಾವೆ ಬೈಲಿ ಕ್ಯಾಮ್ರಾದಲ್ಲಿ ನಾಯಿಗಳು ಕಣ್ಣು ನೋಡು ಅಲ್ಲಿ ನೋಡಿ ಈ ನಾಯಿ ಕಣ್ಣು ನೋಡು ಬಾಸು ಊಟ ಆಯ್ತಾ ಬಾಸ್ ನೀನೇ ಹೋಗ್ಲ ಹತ್ರ ಮನಿ ಕಳೋದು ಚಪ್ಪಲಿ ತಲೆ ಕೊಟ್ಕೊಂಡು ಗೈಸ್ ಪಾಪ ಇವ್ರಿಗೆ ಏನಾರ ಮಾಡ್ಬೇಕು ಬೆಡ್ಶೀಟ್ ಅದೇ ಏನ್ ಮಾಡ್ಬೋದಮ್ಮಿ ಯಾರ್ಗ ಅವ್ರಿಗೆ ಕಂದಚಾರಿ ಅವ್ರಿಗೆ ಅವ್ರಿಗೊಂದು ದಿಂಬಿ ವ್ಯವಸ್ಥೆ ಮಾಡ್ಬೇಕು ಚಪ್ಪಲಿ ದಿಂಬು ಚಪ್ಪಲಿ ಜರ್ಕಿ ಜರ್ಕಿ
ಲೋ ಜರ್ಕಿ ಎಷ್ಟು ಹಾಕೋಣ? ಅಯ್ಯೋ 10-20 ಜರ್ಕಿ ಇರ್ತವೆ ಮೈ ಮೇಲೆ ಎಣ್ಣೆ ಟೈಮ್. ಬಿಳಿ ಬಟ್ಟೆ ಹಾಕೋಳೆ, ಬಿಳಿ ದಯ್ಯ ಬರಂಗ್ ಮತ್ತೆಲ್ಲ ಮದುವೆ. ಇಲ್ಲಿ ನಡ್ಕೊಳ್ಬೇಕ, ಅಲ್ಲಿ ನಡ್ಕವ, ಹಿಂದ್ಗಡೆಯಿಂದ ಬಂದು ಹೊಡ್ಕೊಂಡ್ ಹೋಗ್ಬೇಕು. ಬದುಕಿ ಏನಕ್ಕೆ ಪ್ರಯತ್ನ ನಿಜನಲ್ಲಿ ಅಲ್ಲಿ ಹೆಂಗ್ ನಡೀತಾ ನೋಡ ಒಳ್ಳೆ. ಗೈಸ್ ಇವಾಗ Q&A ಮಾಡ್ತೀವಿ. ನಾನು ನನ್ನ ಮಿಸಸ್ ಜಿನಳಿ, ಆಮೇಲೆ ನಮ್ ಶಶಾಂಕು ನಿದ್ದ ಮಾಡಿದೆ ಮಹೇಂದ್ರ ಲೋಗೋ. ನಿನಗೆ ಎಸ್ ಬಂದಿರೋದು, ನಮ್ಗೆಲ್ಲ ಚಿಲ್ಟಾರಿ ನಿಮ್ಗೆಲ್ಲ ಲೋಕಲ್ ಪರ್ಸನ್ ಬಂದಿರೋದು. 2000 years later. ಈ ಕಡೆ ಬಾಪ ಹುಸೆ. Q&A ಮಾಡ್ತೀನಿ ಅಂತ ನಾನು ಹೇಳಿದ್ನಲ್ಲ, ಇವಾಗ ಆ ಸಮಯ ಬಂದೇ ಬಿಟ್ಟದೆ. Q&A ವ್ಲಾಗ್ಗೆ ಸ್ವಾಗತ. ಬನ್ನಿ, ಲೇಟ್ ಮಾಡೋದ್ ಬೇಡ, ಫಸ್ಟ್ ಕ್ವಶನ್ಗೆ ಹೊರಬಿಡಮ್ಮ. ವಿಜಿ ಹುಡುಗಿ ಆಗಿದ್ರೆ ನಿಜವಾಗ್ಲೂ ನೀವು ಮದುವೆ ಮಾಡ್ಕೊಳ್ತಿದ್ರಾ? ಗೈಸ್ ಆಕ್ಚುಲ್ ಆಗಿ ನಿಜ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ಮದುವೆ ಮಾಡ್ಕೊತಿದ್ದೆ. ಇಂಥ ಬ್ಯೂಟಿಫುಲ್ ವೈಫ್ ನ ಹೆಂಗ್ ಖುಷಿ. ವಿಜಿ ಡೌನ್ ನೇಮು ಸಿಂಗಲ್ ಮ್ಯಾನ್. ಹಂಗಾದ್ರೆ ವಿಜಿಗೆ ಯಾರಾದ್ರು ಕಾಳು ಹಾಕದಿದ್ರೆ, ಇಷ್ಟ ಆಗಿದ್ರೆ ಕಾಳು ಹಾಕ್ಬೋದು. ನನ್ನ ನಡೀತಿ ಯಾರು ಕಾಳು ಹಾಕ್ಬೇಡ್ರಿ. ವಿಜಿ ಪೆಟ್ನೆ ಮೇನು ವಿಜಿನಲ್ಲಿ ಕಾಪಿ ಗೋಪಿ. ವಿಜಿ ಅಪ್ಪ ಅಂದ್ರೆ ನಿಮ್ ಮಾವ ಏನ್ ಕೆಲ್ಸ ಮಾಡ್ತಾರೆ? ಅಗ್ರಿಕಲ್ಚರ್. ನೀನು ಮದ್ವೆ ಯಾವಾಗ ಆಗ್ತೀರ ಅಣ್ಣ? ಮದ್ವೆ ಇವ್ ಆದ್ಮೇಲೆ ನಾನಾಗದು. ಬ್ರೋ ನಿಮ್ದು ಮತ್ತೆ ವಿಜಿದು ಎಷ್ಟು ವರ್ಷದ ಫ್ರೆಂಡ್ಶಿಪ್? ಪಬ್ಜಿಯಿಂದ ಬಾಂಡಿಂಗ್ ಗೈಸ್ ನಮ್ದು. ಅದನ್ನ ವ್ಲಾಗ್ ಮಾಡ್ತೀನಿ. ವಿಜಿ ಮೈ ಅಂಡ್ ಮೈ ವೈಫ್ ಲವ್ ಸ್ಟೋರಿ ಅಂತ ಸಪರೇಟ್ ವ್ಲಾಗ್ ಮಾಡ್ತೀನಿ, ಅದ್ರಲ್ಲಿ ಪೂರ್ತಿ ಡೀಟೇಲ್ ಆಗಿ ಹೇಳ್ತೀನಿ. ಬ್ರೋ ನಿಮ್ಮ ಹೆಂಡತಿಗೆ ಸೀರೆ ಹಾಕ್ಸಿ ಒಂದು ವಿಡಿಯೋ ಮಾಡಿ ಚೆನ್ನಾಗಿರುತ್ತೆ. ಪಕ್ಕ ಹಾಕ್ಸ್ತೀವಿ ಗೈಸ್, ಇವಳಿಗೆ ಸೀರೆ ಹಾಕ್ಸ್ತೀವಿ. ನಿಮ್ ವೈಫ್ ಏನ್ ಎಜುಕೇಶನ್ ಮಾಡಿರೋದು ಹೇಳಪ್ಪ? ಸೆಕೆಂಡ್ ಇಯರ್ ಎಕ್ಸಾಮ್ ಬರೀನಿಲ್ಲ, ಸ್ಟಾಪ್ ಆಯ್ತದು. ಏನಕ್ಕೆ ಮಹೇಂದ್ರ ಲೋಗೋ ಅಂತ ಏನಕ್ಕೆ ಕರೀತೀರ ಅವನ್ನ? ನಮ್ ಟ್ಯಾಕ್ಟರ್ ಬ್ರ್ಯಾಂಡ್ ಅಪ್ಪ ಅದು. ವಿಜಿ ಬ್ರೋ ಏನ್ ಕೆಲಸ ಮಾಡ್ತೀರಾ? ಯಾವಾಗ್ಲೂ ಶರತ್ ಜೊತೆನೆ ಇರ್ತೀರಲ್ಲ. ಅಂಡ್ ಜಿನ್ನಳ್ಳಿ ಬ್ರೋ ನೀವಿಬ್ರು ಏನ್ ಕೆಲಸ ಮಾಡ್ತೀರಾ ಅಂತ? ಕರೆಕ್ಟ್ ಆನ್ಸರ್ ನೋಡದೆ. ನಿಂದೇಳಪ್ಪ? ನನ್ ಮಾಮೂಲಿ ಅಗ್ರಿಕಲ್ಚರ್. ಮತ್ತೆ ಬಾರ್ ಕ್ಯಾಶಿಯರ್ ಆಗಿ ವರ್ಕ್ ಮಾಡ್ತೇನೆ. ಇವನು ಕಾಲೇಜ್ ಜಿನಳಿ ಬ್ರೋ ನೀವ್ ಏನ್ ಎಜುಕೇಶನ್ ಮಾಡ್ತಿರೋದು ಹೇಳಪ್ಪ ಜಿನಳಿ? ITI ಮಿಕ್ಸಿ ರಿಪೇರಿ ಮಾಡೋದು. ಕಾರ್ ಬಂತ, ಚೆನ್ನಾಗಿ ವಿಡಿಯೋ ಮಾಡ್ತೀರಾ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಇಷ್ಟು ಹೇಳಿದ್ಕೆ. ಕಾರ್ ಬರೋದು ಆಷಾಢ ಆದ್ಮೇಲೆ ತಗೊಳ್ಳೋದ ಅಂತ, ಯಾಕಂದ್ರೆ ಆಷಾಢದಲ್ಲಿ ಡೆಲಿವರಿ ಇಸ್ಕೊಬಾರ್ದಂತಲ್ಲ ಅದಕ್ಕೆ. ಬ್ರೋ ನಿಮ್ ಅಣ್ಣಂಗೆ ಮದ್ವೆ ಆಗಿದ್ಯಾ? ಆಗಿದ್ರೆ ಲವ್ ಸ್ಟೋರಿ ಹೇಗೆ ಆಯ್ತು ಅಂತ ಹೇಳಿ. ಗೈಸ್ ನಮ್ಮ ದೊಡ್ಡಪ್ಪನ ಮಗ ಅಂದ್ರೆ ನಮ್ ರಘುಣ ಅವ್ರಿಗೆ ಮದ್ವೆ ಆಗದೆ, ನಮ್ ಶಶಾಂಕು ಇನ್ನೂ ಆಗಿಲ್ಲ. ಅವನು ಇಷ್ಟ ಚಿಕ್ಕ ವಯಸ್ಸಿಗೆ ಅವನಿಗೆಲ್ಲ ಮದ್ವೆ ಆಗಿದ್ವಿ ಎಲ್ಲ ಮಾಡಲ್ಲ. ಚಿಕ್ಕ ಇವಾಗ 6 ವರ್ಷ ಗೈಸ್. ಶರತ್ ಬ್ರೋ ನೀವ್ ಯಾಕೆ ವಿಜಿನ ಮಿಸ್ಸಸ್ ಅಂತ ಕರೀತೀರಾ? ಗೈಸ್ ಅದ್ ಹೆಂಗ್ ಹುಟ್ಕತ್ತೋ ನಂಗೂ ನಿಜವಾಗ್ಲೂ ಗೊತ್ತಿಲ್ಲ. ಇನ್ನುವೆ ಇವನು ನನ್ನ ಹೇಳ್ತಿ ಅಂತಲೇ ನಾನ್ ಇವನ್ನ ಹೇಳ್ತೀನಿ ಅಂತೆ. ಇವನು ಇವಾಗ ಬಿಟ್ಬಿಟ್ಟಿರೋದು. ಮುಂಚೆ ಇವನು ನೀನ್ ನನ್ನ ಹೇಳ್ತೀನಿ ಅಂತ ಇವ್ನು ಹಂಗ್ ರೇಗಿಸ್ತಿದೆ. ಇವಾಗ ನಾನು ಇವ್ನ ಹಂಗೆ ರೇಗಿಸ್ತೀನಿ ಅಷ್ಟೇನೆ. ನಿಮ್ ಮಿಸ್ಸಸ್ ನಂಬರ್ ಕೊಡ್ತೀರಾ? ಹೇಳ್ಬಿಡಪ್ಪ ನಂಬರ್. ಯಾವ್ದು ಹುಡುಗಿ ಕಳ್ತಾರೆ ನಿಮ್ ಹುಡುಗಿ ವಿಜಿನ ನೀವು ಎಷ್ಟು ಲವ್ ಮಾಡ್ತೀರಾ? ಸಿಕ್ಕಾಪಟ್ಟೆ ಲವ್ ಮಾಡ್ತೀನಿ, ಸಿಕ್ಕಾಪಟ್ಟೆ ಇಷ್ಟ. ನಿಮ್ಮ ಗರ್ಲ್ ಫ್ರೆಂಡ್ ನೇಮ್ ಏನು ಕರ್ಕಿ ಅಂತ ಮಾತ್ರ ಹೇಳ್ಬೇಡಿ ಗೈಸ್. ನಂಗೆ ಗರ್ಲ್ ಫ್ರೆಂಡ್ ಅಂತ ಯಾರೇ ಇಲ್ಲ, ನಾನು ಸಿಂಗಲ್. ವಿಜಿಗೆ ಸ್ಪೆಷಲ್ ಪರ್ಸನ್ ಮತ್ತೆ ಇಂಪಾರ್ಟೆಂಟ್ ಪರ್ಸನ್ ಯಾರು ಅಂತ? ನನ್ಗ ನಮ್ಮ ಅಪ್ಪ ಅಮ್ಮ. ಓ ಮೈ ಗಾಡ್. ಅಪ್ಪಿ ಮೊನ್ನೆ ಎಕ್ಸಾಮ್ ಬರ್ದಲ್ಲ, ಅವೆಲ್ಲ ಪಾಸಿಂಗ್ ಮಾರ್ಕ್ಸ್ ಬಂತ? ಪಾಸ್ ಆಗಿಯೇ ಎಲ್ಲ ಬ್ಯಾಕ್ ಇಟ್ಕೊಂಡ್ರ? ಅಕೌಂಟೆನ್ಸಿದು FM ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅದು ಪ್ರಾಬ್ಲಮ್ ಇತ್ತು, ಅದು ಬರ್ದಿದೆ, ಅದು ಪಾಸ್ ಆಗಲ್ಲ. ವಿಜಿಗೆ ಬ್ರೇಕಪ್ ಆಗಿದ್ಯಾ? ಬ್ರೇಕಪ್ ಅಂತ ಆಗಿದ್ದ? ಅಯ್ಯೋ ಲವ್ಯ ಆಗಿಲ್ಲ, ಎಲ್ಲಿ ಬ್ರೇಕಪ್ ಆಗಿದೆ? ಹಿಂಗ್ ಹೇಳ್ಕೊಂಡೆ ಎಲ್ಲ ಹುಡುಗಿರು ನಾನ್ ಮಾಡ್ತೀನಿ. ಎಷ್ಟು ಲವ್ ಆಗಿದೆ, ಎಷ್ಟು ಬ್ರೇಕಪ್ ಆಗಿದೆ ದೊಡ್ಡಪ್ಪ ನನ್ನ ಮಗನ. ನಿಂಗ ಶರತ್ ನಿಮ್ ಫಸ್ಟ್ ಕ್ರಶ್ ನೇಮ್ ಹೇಳಿ. ಹೋದ್ಸತಿ Q&A ಹೇಳಿದ್ದೀನಿ ನಾನು. ಫಸ್ಟ್ ಕ್ರಶ್ ನನ್ನ 3ನೇ ಕ್ಲಾಸಲ್ಲಿ ಅನನ್ಯ ಅಂತ ಮಿಸ್ ಮಗಳು, ಅವ್ರಿಗೆ ಮೇಲೆ ಫಸ್ಟ್ ಕ್ರಶ್ ಆಗಿದ್ದು. ನಿನ್ ಫಸ್ಟ್ ಕ್ರಶ್ ಯಾರ? ನನ್ ಕ್ರಶ್ ಅನ್ನೋದೇ ಇಲ್ಲ. ಸೀರಿಯಸ್ ಆಗಿಲ್ಲ. ಕ್ರಶ್ ಇಲ್ವಲ್ಲ? ವೈ ಯುವರ್ ವೈಫ್ ಸೋ ಕ್ಯೂಟ್ ಅಂತ. ಸುರಸುಂದರ ವಿಚ್ ಇಸ್ ಅನ್ಎಕ್ಸ್ಪೆಕ್ಟೆಡ್ ಇನ್ ಲೈಫ್.
ನನ್ನ ಲೈಫಲ್ಲಿ ಸಿಕ್ಕಾಪಟ್ಟೆ ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದು ಅಂದ್ರೆ ನಾನು ಅಕ್ಟೋಬರ್ 2ರಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ ವ್ಲಾಗ್ಸ್ ಆದ್ಮೇಲೆ ನಿಮ್ ಪ್ರೀತಿ ಸಿಗುತ್ತಲ್ಲ, ಆ ಪ್ರೀತಿ ಸಿಕ್ಕಾಪಟ್ಟೆ ಅನ್ಎಕ್ಸ್ಪೆಕ್ಟೆಡ್ ಗೈಸ್. ನಾನು ಇಲ್ಲಿವರೆಗೂ ಬತ್ನಿ ಅಂತ ಅಯ್ಯೋ ನಾನು ಯೋಚನೆನೂ ಮಾಡಿದ್ನಿಲ್ಲ ಬಿಡಿ. ಸಿಕ್ಕಾಪಟ್ಟೆ ಮೇಲೆ ಕರ್ಕೊಂಡ್ ಬಂದಿದ್ದೀರಾ, ಯಾವಾಗ್ಲೂ ಚಿರದನಿ. ವಿಜಯ್ ನೀವು ಸ್ಯಾರೆ ಉಟ್ಕೊಂಡು ಸರದ್ ಜೊತೆ ಮದುವೆ ಜೋಡಿ ತರ ಓಡಾಡ್ತೀರಾ? ಓಡಾಡೋದಾಗಿ ಪಕ್ಕ ಇವಳಿಗೆ ಸ್ಯಾರಿ ಹಾಕ್ಸ್ಬಿಟ್ಟು ಓಡಾಡಿಸ್ತೀನಿ. ನಿಮ್ಮ ಅಣ್ಣ ಅಂದ್ರೆ ನಿಮ್ಗೆ ಎಷ್ಟಿಷ್ಟ ಗೈಸ್? ನಮ್ಮ ಅಣ್ಣ ಅಂದ್ರೆ ಸಿಕ್ಕಾಪಟ್ಟೆ ಪ್ರೀತಿ ನಂಗೆ. ಇವ್ನ್ ಹೆಂಗಂದ್ರೆ ನಾನು ಇವನ್ ಕಾಲೇಜ್ ಬಿಟ್ಬಿಟ್ಟು ಇವ್ನು ಫಸ್ಟ್ ಪಿಗೆ ಬಿಟ್ಬಿಟ್ಟ. ಅದಾದ್ಮೇಲೆ ಇವ್ನ್ ಪಾಡಿಗೆ ಇವ್ನು ಹೊಲದಲ್ಲಿ ಕೆಲಸ ಮಾಡೋದು, ನನ್ನ ಪಾಡ್ ನಾನು ಓದೋನು. ಇವ್ನ್ ಕೆಲಸ ಮಾಡಿದ್ದಕ್ಕೆ ಇವನು ಹೊಲದಲ್ಲೆಲ್ಲ ಕೆಲಸ ಮಾಡಿದ್ದಕ್ಕೆ ನಾನು ಇಷ್ಟು ಓದಕ್ಕಾಯ್ತು. ಆಮೇಲೆ ನನ್ನ ಏನು ಕೆಲಸನೂ ಮಾಡಿಸಿಲ್ಲ ಇವ್ರು ನಮ್ಮ ಮಟ್ಲಿ. ನಮ್ಮ ಅಣ್ಣನ ಏನು ಕೆಲಸ ಮಾಡಿಸಿಲ್ಲ. ಅಷ್ಟಿಷ್ಟ ನಮ್ಮ ಅಣ್ಣ ಅಂದ್ರೆ. ಅಚ್ಚ ಕಡ್ಡಿಲೆಲ್ಲ ಹೊಡೆದವನಿಗೆ ಅಂದ್ರೆ ಕಡ್ಡಿಲೇ ಹೊಡೆದವನು ಇವನು. ಅದು ಚಿಕ್ಕ ವಯಸ್ಸಲ್ಲಿ ಇದ್ದಾಗ. ಯುವರ್ ಫ್ಯಾಮಿಲಿ ಸೋ ಕ್ಯೂಟ್ ಅಂಡ್ ಇನ್ನೋಸೆಂಟ್ ಬ್ರೋ. ಥ್ಯಾಂಕ್ ಯು ಸೋ ಮಚ್. ನೀವು 3 ಮೆಂಬರ್ಸ್ ಸೇರ್ಕೊಂಡು ಕಾಮಿಡಿ ರೀಲ್ಸ್ ಮಾಡಿ. ಖಂಡಿತ ಮಾಡೋದ ವಿಜಿ ಲವ್ ಮಾಡ್ತೀರಾ ಆಂಟಿ ನೀವೇನು ಅಂತ ಒಂದು 2 ಅಂತ ರಿವೀಲ್ ಮಾಡ್ತೀನಿ. ಒಂದಾಗೆ ಹೇಳ ಈಗ ಗೈಸ್, ಯಾವ ಆಂಟಿನೂ ಅಂತದಿಲ್ಲ. ನಿಮ್ಮ ಹುಡುಗರ ಕೈಯಲ್ಲಿ ಒಂದ್ ಸಾಂಗ್ ಆಡ್ಸಿ ಎಲ್ಲರೂ ಒಟ್ಟಿಗೆ ಯಾವ್ದಾದ್ರು ಸಂಗಡಮ್ಮ. ಯಾವ ಸಂಗಡಮ್ಮ? ಭಕ್ತಿ ಗೀತೆ ಆಡ್ಬಿಡು, ಜನಪದ ಗೀತೆ ಆಡ್ಬಿಡಿ. ಅಯ್ಯೋ ನಿಮ್ಗೆ ಅದೇ ಇಷ್ಟ ಅಲ್ಲ ಆಡ್ಲಾ? ಇಲ್ಲ, ಹೊಸ ಎಲ್ಲ ಸ್ಟಾರ್ಟ್ ಮಾಡಿ. ಹೊಸ ಶರತ್ ಬ್ರೋ, ನೀವು ಬಿಗ್ ಬಾಸ್ಗೆ ಹೋಗ್ತಿದ್ದೀರಾ? ನಮ್ಮ ಅಮ್ಮ ಹಣೆಗಳು ಇಲ್ಲ. ಯುವರ್ ವೈಫ್ ವಾಟ್ ಡೂಯಿಂಗ್ ಇನ್ ಲೈಫ್? NTG ನಿಮ್ ಹೆಂಡತಿ ಜೊತೆ ಮತ್ತೆ ನಮ್ ಮುಂದೆ ಮದುವೆ ಆಗಿ ಚೌಟ್ರಿನೇ ಬುಕ್ ಮಾಡ್ತೀವಿ ಎಲ್ಲ ಬಂದ್ಬಿಡಿ ಹೋಯ್ ತಗೊಂಡ. ನಿಮ್ಮ ಯೂಟ್ಯೂಬ್ ಮಂತ್ಲಿ ಸ್ಯಾಲರಿ ಎಷ್ಟು? ಡೋಂಟ್ ಇಗ್ನೋರ್ ದಿಸ್ ಕ್ವಶನ್. ನಾನ್ ನಿಜವಾಗ್ಲೂ ನನ್ಗೂ ಹೇಳಕ್ ಇಷ್ಟ. ನಾನೊಂದ್ ಬ್ಲಾಗ್ ಅಲ್ಲಿ ಹೇಳಿದೀನಿ ನನ್ನ ಯೂಟ್ಯೂಬ್ ಸ್ಯಾಲರಿ ಎಷ್ಟು ಬರುತ್ತೆ ಅಂತ. ಹಂಗೆ ಹೇಳೋದು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್. ಅದು ಅಂದ್ರೆ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ಆತರ ಮಂತ್ಲಿ ಎಷ್ಟು ಹೋಗ್ತದೆ ಯೂಟ್ಯೂಬ್ ಸ್ಯಾಲರಿ ಅದನ್ನ ಹೇಳಂಗಿಲ್ವಂತೆ. ಸೊ ಅದಕ್ಕೋಸ್ಕರ ಹೇಳ್ತಿಲ್ಲ ಗೈಸ್. ಇಲ್ಲಾಂದ್ರೆ ನನ್ನ ಅಣ್ಣಗೂ ಹೇಳೋನು. ಮುಂಚೆ ಒಂದ್ಸತಿ ಹೇಳಿದೆ, ಹಳೆ ವ್ಲಾಗ್ ಅಲ್ಲಿ ಇತ್ತು, ಅದನ್ನು ಕಟ್ ಮಾಡಿದೆ. ಅದಾದ್ಮೇಲೆ ಯಾರೋ ಹೇಳ್ಬೇಡ ಈ ತರ ಅಂತಂದ್ರು. ಅದಕ್ಕೋಸ್ಕರ. ಸೆಕೆಂಡ್ ಪ್ಯೂಲಿ 91%. ಇವಾಗ ಯಾಕೆ ಅಷ್ಟು ಬ್ಯಾಕ್ಲಾಗ್ ಇಟ್ಕೊಂಡಿದೀರಾ ಗೈಸ್? ಡಿಗ್ರಿಗೆ ಬತ್ತಿದಂಗೆ ಸ್ವಲ್ಪ ಓದೋದು ಕಮ್ಮಿ ಆಯ್ತು. ಅದೇನೋ ವಯಸ್ಸು ಆಯ್ತಾ ಓದೋದ್ರ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಯ್ತದೆ. ದುಡ್ಡು ಪಡ್ಡು ಆಳು ಮೂಳು ಅಂದ್ರೆ ಲೈಫ್ ಬಗ್ಗೆ, ಲೈಫ್ ನ ಗ್ರೋ ಮಾಡೋದ್ರ ಬಗ್ಗೆ ಜಾಸ್ತಿ ಯೋಚನೆ ಬರ್ತಿದೆ. ಅದೇನು ಡೌನ್ ಆದ ನಂಗೂ ಗೊತ್ತಿಲ್ಲ. ಬಟ್ ಆದ್ರೂ ಡಿಗ್ರಿಗೆ ಗೊತ್ತಿದಂಗೆ ಡೌನ್ ಆಗ್ಬಿಟ್ಟೆ ನಾನು. ಬ್ರೋ ಜಿನ್ನಳ್ಳಿ ಹತ್ರ ಒಂದು ಡೈಲಾಗ್ ಕೊಡ್ಸಿ. ಡೈಲಾಗ್ ಎಲ್ಲ ಬರಲ್ಲ ಇರಲ್ಲ. ಅಪ್ಪ ಜನ ದಿನಕ್ಕೆ ಎಷ್ಟು ಕ್ವಾರ್ಟರ್ ಕುಡಿದಾರೆ ಗೈಸ್? ಎಷ್ಟು ಕುಡಿಬೋದಲ್ಲ? 1 ಕ್ವಾರ್ಟರ್ ಅಲ್ವಾ? ದುಡ್ಡು ಹೆಂಗಿರ್ತದೆ? 2.5 ಕ್ವಾರ್ಟರ್ ದುಡ್ಡು. ಅಪ್ಪ ಜನ 2.5 ಕ್ವಾರ್ಟರ್ ಕುಡಿಯೋದಂತೆ ದಿವಸಕ್ಕೆ. ಡೈಲಿ ಏನ್ ಕುಡಿಯಲ್ಲ, ಒಂದೊಂದ್ ದಿವಸ ಸ್ಕಿಪ್ ಮಾಡ್ತಾರೆ. ಹೌ ಡಿಡ್ ಯು ಅಂಡ್ ಸುದೀಪ್ ಬಿಕಮ್ ಫ್ರೆಂಡ್ಸ್? ಆನ್ಲೈನ್ ಅಲ್ಲಿ ಫ್ರೆಂಡ್ ಆಗಿದ್ದು. ಅಂದ್ರೆ ಅವರು ಇನ್ಸ್ಟಾ ವ್ಲಾಗ್ಸ್ ಮಾಡ್ತಿದ್ರಲ್ಲ, ಹಂಗೆ ನಾನು ಅಲ್ಲಿಂದ ಫ್ರೆಂಡ್ ಆಗಿದ್ದು. ನಾನೇ ಫಸ್ಟ್ ಮೆಸೇಜ್ ಮಾಡಿದ್ದು ಅವ್ರಿಗೆ. ಕುಸುಮ ಅಂತ ಒಂದೇ ಒಂದ್ಸರಿ ಹೇಳ್ರಿ ಸಾಕು, ತುಂಬಾ ಖುಷಿ ಆಗುತ್ತೆ. ಪ್ಲೀಸ್ ಕುಸುಮ ಅವರೇ, ಥ್ಯಾಂಕ್ ಯು. ಇದೇ ತರ ಸಪೋರ್ಟ್ ಮಾಡ್ತೀನಿ. ವಿಜಯ್ ಅಣ್ಣ ಮೆಸೇಜ್ ಲಿಸ್ಟ್ ಓಪನ್ ಮಾಡಿ ಶರತ್ ಪ್ರೋ ಅಂತ. ಮೆಸೇಜ್ ರಿಕ್ವೆಸ್ಟ್ ಓಪನ್ ಮಾಡಿ ತೋರಿಸ್ತೀನಿ ಕೂಡ. ಜನರಲ್ ನಲ್ಲಿ ಓಪನ್ ಮಾಡಿ ತೋರಿಸ್ಬೇಕು ನಮ್ಗೆ ಗೈಸ್. ಮ್ಯಾಕ್ಸಿಮಮ್ ಕ್ವಶನ್ ಬರೀ ವಿಜಿಗೆ ಕೇಳಿದಿರಿ ನೀವು ಗೈಸ್. ಇಲ್ಲಿ ನೋಡಿ, ವಿಜಿಗ್ ಬಂದಿರೋ ಮೆಸೇಜ್ ರಿಕ್ವೆಸ್ಟ್ ಇದೆ. ವಿಜಿಗ್ ಬಂದಿರೋ ಮೆಸೇಜ್ ರಿಕ್ವೆಸ್ಟ್ ಸುಮಾರು ಬಂದವೆ. ಸುಮಾರು ವಿಜಿಗೆ ರಿಕ್ವೆಸ್ಟ್ ಬಂದವೆ. ಹೂ ಈಸ್ ಯುವರ್ ಫಸ್ಟ್ ವೈಫ್? ಹೂ ಈಸ್ ಯುವರ್ ಫಸ್ಟ್ ವೈಫ್ ಅಂತ ನಾನು ಕೇಳಿದಿರಿ. ಯಾವ ಮದುವೆನೂ ಆಗಿಲ್ಲ ಗೈಸ್ ನಮಗೆ. ವೈಫ್ ಅನ್ನೋದು ಈ ಮದುವೆ ಮಾತ್ರ. ಬ್ರೋ, ನಿಮ್ಮ ಅಪ್ಪ ಅಮ್ಮಗೆ ಎಷ್ಟು ಜನ ಸಿಸ್ಟರ್ಸ್ ಅವ್ರೆ? ನಮ್ಮ ಅಪ್ಪ ಅಮ್ಮಂಗೆ ನಮ್ಮ ಅಪ್ಪಂಗೆ 4 ಜನ ಸಿಸ್ಟರ್ಸ್ ಗೈಸ್. ಅಂದ್ರೆ 4 ಜನ ತಂಗಿರು. ವಿಜಿ ನಿಮ್ ರಿಲೇಟಿವ್ ನಂಗೆ ಹೆಂಗೆಂಗೋ ದೂರ ರಿಲೇಟಿವ್ ಗೈಸ್. ಸಿಕ್ಕಾಪಟ್ಟೆ ದೂರದ ರಿಲೇಟಿವ್ಗಳು. ಬ್ರೋ, ನಿನ್ ಮ್ಯಾರೇಜ್ ಆನಿವರ್ಸರಿ ಯಾವಾಗ್ಲಾರ ಅದೋ ಒಂದ್ ದಿವಸ ಮಾಡ್ಕೊಳ್ಳೋ ಗೈಸ್. ಎಲ್ಲ ಒಂದೊಂದ್ ದಿನ ಮಾಡ್ತೀವಿ. ನಿಮ್ ಹೆಂಡತಿಗೆ ಮಗು ಆಗಿಲ್ವ ಇನ್ನ ಅಂತ ಕೇಳಿ 2 ಹಾಗೆ ಅನಾಥಾಶ್ರಮ ಸೇರಿಸ್ಬಿಡ್ತೀವಿ. ಚಿನಾಲಿ ವಾಸ್ ಪರ್ಸನಲ್ ಅಂತ ಕಳಿಸೋರೆ. ನಿಮ್ ವೈಫ್ ವಿಜಿ ಒಬ್ಬೊಬ್ರೆ ನಗ್ತಾ ಇರ್ತಾರೆ, ಯಾಕೆ ಅಂತ ಮಾತ್ರ ಗೊತ್ತಿಲ್ಲ. ಮೋಸ್ಟ್ಲಿ ಈಸ್ ಫಾಲಿಂಗ್ ಇನ್ ಲವ್. ಆ ಲಕ್ಕಿಯಸ್ಟ್ ಗರ್ಲ್ ಯಾರು?
ನಿಮ್ ವೈಫ್ ಯಾವಾಗ್ಲೂ ನಗ್ನಗ್ತಾ ಇರ್ತಾರೆ, ಯಾಕೆ ಅಂತ ಮಾತ್ರ ಗೊತ್ತಿಲ್ಲ. ಮೋಸ್ಟ್ಲಿ ಈಸ್ ಫಾಲಿಂಗ್ ಇನ್ ಲವ್. ಆ ಲಕ್ಕಿಯಸ್ಟ್ ಗರ್ಲ್ ಯಾರು ಅಂತ ಅಂತ ಏನಿಲ್ಲ. ನಿಮ್ಮ ಫೇವ್ರೆಟ್ ಪರ್ಸನ್ ಇನ್ ಯುವರ್ ಲೈಫ್? ನಮ್ಮ ಅಪ್ಪ ಅಮ್ಮ, ಆಮೇಲೆ ನಮ್ ವಿಜಯ್, ನಮ್ಮ ಶಶಾಂಕು, ನಮ್ಮ ಜಿನಲಿ. ನಿಮ್ ಹೆಂಡತಿ ನೇಮ್ ವಿಜಯ್ ಅಲ್ವಾ? ಯಾಕೆ ಎಲ್ರು ಕರಿಯ ಅಂತ ಕರಿತೀರಾ ಅಂತ ಕಳ್ಸಲ್ಲ. ನಿಮ್ ಕರಿಯ ಅಂತ ಯಾರು ಕರಿಯಲ್ಲ, ನಾನೇ ಕರಿತೀನಿ. ಗುರು ಅಪ್ಪ ಜನ ನಿಂಗೆ ಏನಾಗ್ಬೇಕು? ಗೈಸ್ ಅಪ್ಪ ಜನ ಅವರು ನಮ್ಗೆ ದೂರದ ರಿಲೇಟಿವ್. ದೂರದಲ್ಲ ಅದ್ರದ್ದೇ ರಿಲೇಟಿವ್. ಚಿನ್ನಲಿ ಅವ್ರಿಗೆ ಹುಡುಗಿ ಈ ತರ ಚಿನ್ನಲಿ ಕೇಳೋದು ಕೇಳ ನಾನು. ಶರತ್, ವಿಚ್ ಇಸ್ ಯುವರ್ ಫಸ್ಟ್ ಫೇವ್ರೆಟ್ ಕಲರ್? ನೀಲಿ ಗೈಸ್, ಅದು ಲೈಟ್ ನೀಲಿ ಇಷ್ಟ. ಫಸ್ಟ್ ಲವ್ ಈಸ್ ಬ್ರೇಕಪ್. ಯು ಫಸ್ಟ್ ಲವ್ ಈಸ್ ಬ್ರೇಕಪ್. ಅದು ಒಂದ್ ದಿವಸ ಹೇಳ್ತೀನಿ ಗೈಸ್, ಅದು ಫ್ಯೂಚರ್ ಅಲ್ಲಿ. ನೀವು ಶರತ್ ಅವರ ಮನೇಲಿ ಯಾಕೆ ಮಲ್ಕೋತೀರಾ ಡೈಲಿ? ಗೈಸ್ ನಾನು ಒಬ್ಬಂಗೆ ಮಲ್ಕೊಳಕ್ ಭಯ, ಅದಕ್ಕೆ ನಮ್ಮ ಮಹೇಂದ್ರ ಲೋಗೋ ವಿಜಿ. ಇವು ಮಹೇಂದ್ರ ಲೋಗೋ ಎಷ್ಟು 2-3 ವರ್ಷದಿಂದ ಮನಿಕದಾವಿಲ್ಲ ನಾವು? 2-3 ವರ್ಷದಿಂದ ಅಲ್ಲ, 2 ವರ್ಷ ಆದ್ರೆ ಅವ್ನು ಮನೆ ಕತ್ತಿದ. ಮಧ್ಯೆ ಒಂದೊಂದ್ ದಿವಸ ವಿಜಿ ಬತ್ತಿದ, ಒಂದೊಂದ್ ದಿವಸ ಜಿನಳಿ ಬತ್ತಿದ, ಒಂದೊಂದ್ ದಿವಸ ಅವ್ರ ಅಣ್ಣ ಬತ್ತಿದ. ಹಿಂಗೆ ಗೈಸ್ ಒಬ್ಬೊಬ್ರು ಒಂದೊಂದ್ ದಿವಸ ಆ ತರ ಎಲ್ಲ ಬರೋರು. ಅವಾಗ್ಲಿಂದ ನಾವು ಮನೆ ಕತ್ತೀವಿ. ವ್ಲಾಗ್ ಸ್ಟಾರ್ಟ್ ಮಾಡೋದಾಗ್ಲಿಂದ ಅಲ್ಲ, ಮುಂಚೆಯಿಂದ ನಾವು ಮನೆ ಕತ್ತೀವಿ. ಒನ್ ಆಫ್ ದ ಬೆಸ್ಟ್ ಫನ್ನಿ ಮೀಮ್ಸ್ ವಿತ್ ಯುವರ್ ಫ್ರೆಂಡ್? ಯಾವ್ದಮ್ಮಿ ನಂದು ಜಾಸ್ತಿ ಫನ್ನಿ ನೆಗಾಡ ಅಂತದ್ದು? ಅಯ್ಯೋ ಸಿಕ್ಕಾಬಿಟ್ಟು ಎನಿ ಟೈಮ್ ನಿಗಿತಾನೆ ಇರ್ತೀವಿ ವಿಜಯ್ ನನ್ನ ಜೊತೆಗಿದ್ದಾಗ. ವಿಜಯ್ ಕ್ರಶ್ ಯಾರು? ಕ್ರಶ್ ಅಂತ ಹೇಳ್ಬಿಡಪ್ಪ ಯಾರು? ನನಗೆ ರಚಿತಾರ. ಬ್ರೋ ನಿಮ್ ವೈಫ್ ಎಲ್ರ ಜೊತೆಗೂ ಹೋಗ್ತಾರಲ್ಲ, ನೀವ್ ಏನು ಮಾಡಲ್ವಾ? ಇಲ್ಲ ಏನು ಮಾಡೋದಕ್ಕೆ ಎಲ್ಲ ಜೊತೆ. ವಿಜಿಗೆ ನನ್ನ ಅನ್ಬ್ಲಾಕ್ ಮಾಡಕ್ ಹೇಳಿಬ್ರ, ಯಾರನ್ನ ಅನ್ಬ್ಲಾಕ್ ಅಂತ ಮಾಡ್ಬಿಡಪ್ಪ. ಯಾವ್ದು ಹುಡುಗಿ ಪ್ರಕು ಅಂತ ಕೇಳಿದೆ. ಯಾವ್ದು ಬ್ಲಾಕ್ ಮಾಡಿಲ್ಲ. ನಿನ್ನ ವೈಫ್ಗೆ ಕಿಸ್ ಕೊಡಿ. ತಿರ್ಗಿಸ್ತಾ ಈ ಕಡೆ. ನಿಮ್ಗೆ ಜಿನ್ನಳ್ಳಿ ಇಷ್ಟನಾ ವಿಜಿ ಇಷ್ಟನಾ? ಗೈಸ್ ಇಬ್ರು ಇಷ್ಟನೇ. ಒಸಿ ಜಾಸ್ತಿ ನನ್ನ ವೈಫ್ ಇಷ್ಟ. ಬ್ರೋ ನಿಮ್ ವೈಫ್ಗೆ ನೈಟಿ ಇಲ್ಲ ಸ್ಯಾರಿ ಹಾಕ್ಸಿ ನೀವು ಗಂಡ ತರ ಒಂದಿನ ಸಂಸಾರ ಮಾಡಿ ಒಂದು ವಿಡಿಯೋ ಮಾಡಿ. ಯಾರಾದ್ರೂ ಬಡವರ ಹುಡುಗಿ ನಿಮ್ನ ಇಷ್ಟಪಟ್ರೆ ಮದುವೆ ಆಯ್ತೀರಾ? ಅಂದ್ರೆ ನಾನು ಇಷ್ಟಪಟ್ರೆ ಮದುವೆ ಆಯ್ತೀನಿ. ಹೌದು ವಯಸ್, ಬಡವರಾದ್ರೇನು ಶ್ರೀಮಂತರಾದ್ರೇನು. ನಮ್ಮ ಅಪ್ಪ 30 ಸತಿ ಕ್ಯೂಎಂಡೆ ಮಾಡಿದಾಗ ಅದು ಹೇಳಿದ್ರು, ಬಡವ್ರ ಹುಡುಗಿ ಆದ್ರೂ ಪರವಾಗಿಲ್ಲ ನಾವು ಮದುವೆ ಮಾಡ್ಕೋತೀವಿ ಅಂತ. ನಂಗೂ ಅದೇ ತರ, ಆ ತರ ಶ್ರೀಮಂತರ ಆ ತರ ಏನಿಲ್ಲ. ವಾಟ್ ಈಸ್ ಯುವರ್ ಹಾಬಿ? ಇದೆ ವಯಸ್, ಯೂಟ್ಯೂಬ್ ಮಾಡೋದು. ಯೂಟ್ಯೂಬ್ ಬ್ಲಾಗ್ಸ್ ಮಾಡಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಅದ್ ಬಿಟ್ರೆ ಪಬ್ಜಿ ಆಡ್ತೀನಿ, ಅದೇ ನನ್ನ ಹಾಬಿ. ಪಬ್ಜಿಯನ್ನು ಯಾವಾಗ್ಲೂ ಆಡಲ್ಲ, ಅವಾಗ ಆಡ್ತೀನಿ ಅಷ್ಟೇ. ಅಣ್ಣ ನಿಮ್ಗೆ ಗರ್ಲ್ ಫ್ರೆಂಡ್ ಇದ್ದಾಳ? ಶರತ್, ನಿಜವಾಗ್ಲೂ ಇಲ್ಲ ಗೈಸ್. ಬ್ರೋ ಒಂದು ಮೀಟಪ್ ಮಾಡಿ ಮೈಸೂರಲ್ಲಿ. ಗೈಸ್ ಮೀಟಪ್ ಬಗ್ಗೆ ಅಪ್ಡೇಟು ಆದಷ್ಟು ಬೇಗ ಕೊಡ್ತೀನಿ. ಮೀಟಪ್ ಯಾವಾಗ ಮಾಡವ ಅನ್ಕೊಂಡವನಿ ಅಂದ್ರೆ, ನಿಮ್ಮನ್ನ ನೋಡೋ ಭಾಗ್ಯನ ನಾನು ಕಾರ್ ಡೆಲಿವರಿ ತಗೋದ್ನಲ್ಲ ಆ ದಿನ ಕೊಡಿ. ಅದೊಂದು ದಿನ ಪೂರ್ತಿ ಹೇಳ್ತೀನಿ ಯಾವತ್ತು ಕಾರ್ ಡೆಲಿವರಿ ತಗೊಳ್ಳೋದು, ಆ ದಿನ ಪಕ್ಕ ಮಾಡವ. ನಿಮ್ಮನ್ನ ನೋಡೋ ಭಾಗ್ಯ ನಮ್ಗೆ ಮಾಡ್ಕೊಡಿ. ಎಲ್ಲರೂ ಬರ್ತೀವಿ, ಇಲ್ಲಿರೋರು ಎಲ್ಲರೂ ಬಿಜಿ ಎಲ್ಲರೂ ನೋಡಿದಾಗ ಮುಂದಕ್ಕೆ ಹೋಗಿ ಹಿಂದಕ್ಕೆ ಬರುವುದಿಲ್ಲ. ನಂಗೂ ಗೊತ್ತಿಲ್ಲ ಗೈಸ್, ಇದಕ್ಕೆ ಆನ್ಸರ್ ಯಾರು ಗೊತ್ತಿದ್ರೆ ಕಮೆಂಟ್ ಮಾಡ್ಬಿಡಿ. ವಿಜಿ ಅವರು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ಯಾವ ಮೂವಿ ನೋಡಿ ಕಾಮಿಡಿ ಮಾಡುತ್ತಾರೆ? ಚಿಕನ್ ಮೂವಿ. ಇಲ್ಲ ಗೈಸ್, ಇನ್ಬಿಲ್ಟ್ ಆ ಕಾಮಿಡಿ ಸ್ಟಾರ್, ಈ ಕಾಮಿಡಿ ಆ ತರ ಎಲ್ಲ ಇಲ್ಲ. ಅವನು ಅವಾಗ್ಲಿಂದ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾನೆ. ಕನ್ನಡದಲ್ಲಿ ಅಕ್ಷರಮಾಲೆ ಎಷ್ಟು? ಕನ್ನಡದಲ್ಲಿ ಅಕ್ಷರಮಾಲೆ ಅಂತ ಇಲ್ಲ ಗೈಸ್, ವರ್ಣಮಾಲೆ ಅಂತ. ವರ್ಣಮಾಲೆ ಎಷ್ಟಿದಲ್ಲ? 49 ಅಲ್ವಾ? 49. ಫ್ಯೂ ವರ್ಡ್ಸ್ ಅಬೌಟ್ ಯುವರ್ ಫ್ರೆಂಡ್ಶಿಪ್. ಗೈಸ್ ನಾನು ವಿಜಿ ಇಲ್ಲ ನಾವೇ ಜಗಳಾಡಿದೀವ? ಯಾವ್ದಾದ್ರು ಜಗಳಾಡಿ ಮಾತ್ಬಿಟ್ಟಿದಾವ? ಯಾವ್ದು ಹುಟ್ಟಿದ? ಒಂದ್ಸಲ ಆಗಿತ್ತಲ್ಲ. ಯಾವ್ದಿಲ್ಲ? ಜಾಮೂನದಲ್ಲಿ. ಯಾವಾಗ? ಇವನು ನೀನು ಹುಟ್ಟಿರ್ಲಿ ನಾನು ಹುಟ್ಟಿರ್ಲಿ ಅವಾಗ ಆಗಿತ್ತು. ಒಂದ್ಸಲ ಆಗಿತ್ತು. ಯಾವಾಗ ಮಾತು ಬಿಟ್ಟಿದಾವ? ಜಮ್ಮಾಂತಲ ಅಂತ ಹುಟ್ಟಿರೋದು 20 ವರ್ಷ ಆಗದ. ಜಮ್ಮಾಂತಲ ಯಾವ್ದೋ ಗಣಪತಿ ಮ್ಯಾಟ್ರಿಗೆ ಅವಾಗ ನಾನು ಸ್ಕೂಲ್ ಹೋಗ್ತಿದ್ದೆ ಅನ್ಸುತ್ತೆ. ಇವಾಗ್ಲೂ ಆ ಟೈಮಲ್ಲಿ ಈ ಬಡ್ಡಿ ಮಗ ನಿನ್ ಮೇಸ್ತ್ರಿ ಹೆಂಗೆ ಅಂತ ಗಣಪತಿ ಹಬ್ಬದ ದಿವಸ ನನ್ ರೇಗಿಸ್ತಿದ್ದ. ಆ ಟೈಮಲ್ಲೆಲ್ಲ ಮಾತ್ಬಿಟ್ಟಿದ್ದ, ಆಮೇಲೆ ಮಾತಾಡ್ಸ್ಕೊಂಡಿದ್ದ. ಅಲ್ಲಿಂದ ಇಲ್ಲಿವರೆಗೆ ಯಾವತ್ತೂ ಮಾತ್ಬಿಟ್ಟಿಲ್ಲ. ನಿಮ್ ಡ್ರೀಮ್ ಗರ್ಲ್ ಹೆಂಗಿರ್ಬೇಕು ವಿಜಯ್? ಹೆಂಗಿರ್ಬೇಕಪ್ಪ ಹೇಳಪ್ಪ. ಏನ್ ನನ್ನದ ಅಂದ್ರೆ ಖುಷಿ ಬೆಳಿಗಿರ್ಬೇಕು ನಿಮ್ಮಿಂದ. ಅಂದ್ರೆ ನನ್ಗೆ ಇವಳು ಕಂಫರ್ಟಬಲ್ ಆಗಿ ಸೂಟ್ ಆಗ್ಬೇಕು ಅಂತ ಅನ್ಸ್ಬೇಕು ಅಂದ್ರೆ ಅಷ್ಟೇ.
ಗೈಸ್ ಹಂಗೆಲ್ಲ ಎಲ್ಲ ಹುಡುಗಿ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತವನೆ. ಹುಡುಗಿರ್ ಬಗ್ಗೆ ಮಹೇಂದ್ರ ಲೋಗ ನಿನ್ನ ಹುಡುಗಿ ಹೆಂಗಿರ್ಬೇಕು ಹೇಳಪ್ಪ. ನನ್ನ ಹುಡುಗಿ ಏನು ಈಗ ಹೇಳ ಮಹೇಂದ್ರ ಲೋಗ ಹೇಳ. ಅವಳು ಟ್ರ್ಯಾಕ್ಟರ್ ಓಡಿಸೋಳು ಆಗಿರ್ಬೇಕಾ? ರೆಸ್ಪೆಕ್ಟ್ ಕೊಡ್ಬೋದು. ಜಿನ ನಿಂದ ಹೆಂಗಿರ್ಬೇಕು ಹೇಳ್ಬೇಡ. ಗೈಸ್ ನನ್ ಲವರು ಸೀರೆ ಉಟ್ಕೊಂಡು ಹಣೆ ನಂತರ ಉಗಟ್ಟು ಕಟ್ಟಿಕೊಂಡು ದಾಸವಾಳ ಮಾಡ್ಕೊಂಡು ಹೂ ಮುಟ್ಕೊಂಡು ಫ್ರೆಂಡ್ಸ್ ಇದೆಲ್ಲ ಲೋಕಲ್ ಡೋಂಗಿ ನಂಬಕ್ ಹೋಗ್ಬೇಡಿ. ಸುಸಂಕು ನಿಂದು ಹೆಂಗಿರ್ಬೇಕು ಹೇಳ್ಬೇಡ. ಹೇಳಪ್ಪ ಕೇಳಿರ್ಬೇಕು. ನಿಮ್ಮ ಮಿಸ್ ಯೂಸ್ ಸೀಕ್ರೆಟ್ ಹೇಳಿ ಬ್ರೋ. ಸೀಕ್ರೆಟ್ ಓದು. ಸೀಕ್ರೆಟ್ ಹೆಂಗ್ ಹೇಳೋದು? ಸೀಕ್ರೆಟ್ ಸುಡ್ ಬಿ ಸೀಕ್ರೆಟ್. ಡಾರ್ಲಿಂಗ್ ಅಂತ ಕರಿತೀರಲ್ಲ, ಅವರು ನಿಮ್ಗೆ ಏನಾಗ್ಬೇಕು? ಅವ್ರು ನಮ್ಮ ಅಜ್ಜಿ ಗೈಸ್, ನಮ್ಮ ಅಪ್ಪನ ತಂಗಿ ಅವ್ರ ಮನೆಗೆ ಸೊಸೆಯಾಗಿ ಹೋಗಿರೋದು ಅವ್ರ ಅತ್ತೆ ಅವರು. ಪ್ಲೀಸ್ ಎಕ್ಸ್ಪ್ಲೇನ್ ಜಿನ್ನಳ್ಳಿ ನೇಮ್ ಹಿಸ್ಟ್ರಿ. ಇವತ್ತು ರಿವೀಲ್ ಮಾಡಪ್ಪ. ಆಯ್ತು ಗೈಸ್ ಅದು ಇರಲಿಲ್ಲ. ಇವನ್ಗೆ ಜಿನ್ನಳ್ಳಿಯೇ ಹೆಸರು ಹೆಂಗ್ ಗೊತ್ತು ಅನ್ನೋ ಸಿಕ್ಕಾಪಟ್ಟೆ ದೊಡ್ಡ ಹಿಸ್ಟ್ರಿ. ಅದು ಈ ಬ್ಲಾಗ್ ಅಲ್ಲಿ ಹೇಳಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಲ್ಯಾಂಗ್ ಆಗೋಯ್ತೆ. ಸಿಕ್ಕಾಪಟ್ಟೆ ರಿಪೀಟೆಡ್ ಕ್ವಶನ್ ಬಂದವೆ. ಹೇಳಲ್ಲ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಪಕ್ಕ ಹೇಳ್ತೀವಿ. ಅದೇ ಒಂದು ಬ್ಲಾಗ್ ಮಾಡಿ ಹೇಳ್ತೀನಿ. ನೀವು 3 ಜನದ್ದು 10th ಪರ್ಸೆಂಟೇಜ್ ಹೇಳಿ. ನಿಂದೆಷ್ಟಮ್ಮೆ? ನಂದು 488 ಪರ್ಸೆಂಟೇಜ್ ಅಲ್ಲ. 74. ನಿಂದೆಷ್ಟ? 76. ನಿಂದೆಷ್ಟ? ನಿಂದೆಷ್ಟು? ನಂದು 89. ನಾನೇ ಇಲ್ಲಿ ಇರೋರಿಗೆಲ್ಲ ಎಷ್ಟು ನಾನೇ ಸಕ್ಕದ ಗೊತ್ತಿದ್ದು. ನೀವ್ ಯಾವಾಗ 3 ಜನನು ಫ್ರೆಂಡ್ಸ್ ಆಗಿದ್ದು ಗೈಸ್. ನಮ್ದು ಇಷ್ಟು ಜನ ಕೂತೇವಲ್ಲ, ಚಿಕ್ಕ ವಯಸ್ಸಲ್ಲಿ ಗೋಲಿ ಆಡ್ತಿದ್ವಲ್ಲ. ಈ ಲೋಪರ್ ನನ್ ಮಗ ಗೋಲಿ ಹೊಡಿಬೇಕಾದ್ರೆ ಗೋಲಿ ಕಟ್ಬಿಟ್ಟು ಹಿಂಗೆ ನ್ಯಾರ ತಗೊಬಂದು ಹೊಡಿಯೋನು ಇವ್ನ ಗೋಲಿಯ. ವಿಜಿಗೆ ಬೆರಳಲ್ಲಿ ಉಗ್ರಲ್ಲೇ ಇರ್ತಿರ್ಲಿಲ್ಲ. ಈ ಮದುವೆ ಗೋಲಿ ಹೊಡಿಬೇಕಾದ್ರೆ ಇವ್ನ ಬೆರಳಲ್ಲೆಲ್ಲ ಹಿಂಗ್ ತಿಂದಿ ಇವಾಗ್ಲೂ ಅಷ್ಟೇ ಅವ್ನು ಉಗ್ರಿಲ್ಲ ಬೇಕಾದ್ರೆ ಉಗ್ರ ತೋರ್ಸ್ರಿ. ಉಗ್ರ ಇಲ್ಲ, ಉಗ್ರ ಇಟ್ಕೊಳ್ಳದೆ ಗೋಲಿ ಹೊಡಿಯಕ್ ಬಂದಿದ್ದೆ ಇವನು. ಚಿಕ್ಕ ವಯಸ್ಸಿಂದನು ಅಂದ್ರೆ ಹುಟ್ಟಾಗಿಂದನೂ ಫ್ರೆಂಡ್ಸ್ ವಯಸ್ಸು ನಾವು. ಜಿನ್ನಳಿನೂ ಅಷ್ಟೇ ಚಿಕ್ಕ ವಯಸ್ಸಿಂದನೂ ಫ್ರೆಂಡ್ಸು. ಮುಂಚೆ ಎಲ್ಲ ಇವನ್ನ ಅಧ್ಯಕ್ಷ ಅಂತ ಕರೀತಿದ್ದೋ, ಅಷ್ಟು ಫೇಮಸ್ ಇವನು. ಇನ್ನೇನ್ ಕರೀತಿದ್ದ ಈಗ ಮಿಕ್ಕಿದ್ದೆಲ್ಲ ರಿಪೀಟೆಡ್ ಕ್ವಶನ್. ಕೇಳಿದ ಕ್ವಶನ್ನೇ ಕೇಳ್ಕೊಂಡು ಸುಮಾರು ಜನ ಅದೇ ಕೇಳೋರೆ. ಅಷ್ಟೇ ಗೈಸ್, ಇವತ್ತಿನ Q&A ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಮಾಡಿ, ತುಂಬಾ ಜಾಸ್ತಿ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ಹಿಂಗೆ ಇರ್ಲಿ ನಮ್ಮ ಮೇಲೆ. ನೆಕ್ಸ್ಟ್ ಚಾಲೆಂಜ್ ವಿಡಿಯೋ, ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟ್ ವಿಡಿಯೋ, ಪ್ರ್ಯಾಂಕ್ ವಿಡಿಯೋ ಎಲ್ಲ ಮಾಡ್ತಾ ಇರ್ತೀವಿ. ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ಹಿಂಗೆ ಇರ್ಲಿ. ಏನಾದ್ರು ಹೇಳೋದಿದ್ರೆ ಕೊಡಲ್ಲ ಆಮೇಲೆ ಏನಾದ್ರು ನಿಂದು ಜಿನ್ನಳಿ ಪನ್ನಾಳಿ ಅಂತ ಕರಿಬಾರ್ದು ಅಂತ ಏನಾದ್ರು ಹೇಳಂಗಿದ್ರೆ ಹೇಳ್ಕೊಡ್ರಪ್ಪ. ಕರೆಂಟ್ ಬಂದಿದ್ದುಂಟಾಯ್ತು ನನ್ನ ಮಗನಿಗೆ. ಹಂಗೆ ಕರೆಯಿದ್ರೆ ಟಾಟಾ ಬೈ ಬೈ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಒಳ್ಳೆ ವಿಡಿಯೋ ಜೊತೆ ಬನ್ನಿ.